ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೆ, ನಮಗೆಲ್ಲ ಒಳ್ಳೇದಾಗ್ಬೇಕು, ನೀವು ಹಾರೈಸಿದ್ರೆ ಒಳ್ಳೇದು, ಅದು ನಮ್ಗೆ ಒಳ್ಳೇದಾಗ್ಬೇಕಂದ್ರೆ ದೇವಸ್ಥಾನ ದೇವ್ರು ಇದ್ರೆ ನೀವು ಪೂಜೆ ಆಗಿರ್ತಾರೆ ನಮಗೆಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಒಳ್ಳೇದು ಅಷ್ಟೇ ಸಾಕು. ನಮ್ಗೆ ಬೇರೆ ಏನು ಇಲ್ಲ. ಆಲ್ರೆಡಿ ನೀವೆಲ್ಲರೂ ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡಿ ನಮ್ಗೆ ತೃಪ್ತಿ ತಂದು ಹ್ಯಾಪಿ, ನಾವು ತೃಪ್ತಿಯಾಗಿ ಇದ್ದೀವಿ, ಅದು ಇನ್ನೂ ತೃಪ್ತಿ ಆಗಲಿ, ಇನ್ನೂ ಇದೆಯಾ ನಮ್ಗೆ ಲೈಫಲ್ಲಿ ಬಂದು ನಾವು ರೈತರು ಕಾಪಾಡ್ಕೊಡ್ತಿಲ್ಲ ಅಂತಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಮೇನ್ ಇಂಪಾರ್ಟೆಂಟ್ ರೈತರು, ತಹಸೀಲ್ದಾರ ನಮ್ಗೆ ಇಂಪಾರ್ಟೆಂಟ್, ಗೊಬ್ಬರ ಟೈಮ್ ಎಲ್ಲರೂ ಒಳ್ಳೇದಾಗಲಿ. ನಮಸ್ಕಾರ ಹಾಕೊಂಡು ಬನ್ನಿ, ನಮಸ್ಕಾರ ಹಾಕೊಂಡು ಬನ್ನಿ ಇರೋಣ. ದೇವ್ರು ಒಳ್ಳೇದು ಮಾಡಲಿ, ಹೊಸ ವರ್ಷ ನಮಗೆಲ್ಲ ಒಳ್ಳೇದಾಗಬೇಕಂದ್ರೆ ದೇವ್ರು ಒಳ್ಳೇದು ಮಾಡೋದು. ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿ ನಮ್ಗೆ ಒಳ್ಳೇದಾಗೋದಿಲ್ಲ ಅಂದರೆ ಒಳ್ಳೇದಾಗಲ್ಲ. ಜನ ನಮ್ಮನ್ನು ನೀವೆಲ್ಲ ಕರೆಕ್ಟಾಗಿ ಮಾಡಿದೆ ಪರವಾಗಿಲ್ಲಪ್ಪ, ಒಳ್ಳೆ ಇದು ಮಾಡೋದು ದೇವ್ರು, ನೀವೆಲ್ಲ ಕರೆಕ್ಟಾಗಿ ಮಾಡೋದು ಕೆಲಸ ಬರೋಂಗೆ ಮಾಡ್ತಾರೆ. ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮ್ಯಾಚ್ ಅದೇ ರೀತಿ ನಮ್ಮ ಕೋಲಾರ ತಾಲೂಕಿನ ಎಲ್ಲ ರೈತ ಬಾಂಧವರಿಗೂ, ಎಲ್ಲ ಉದ್ದಿಮೆದಾರರಿಗೂ, ಎಲ್ಲ ಸರ್ಕಾರಿ ನೌಕರರಿಗೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಡಲಿ. ಆಮೇಲೆ 2024 ಅಷ್ಟೇನು ಚೆನ್ನಾಗಿರಲಿಲ್ಲ, ಜನಕ್ಕೆ ಸ್ವಲ್ಪ ಇದಾಯಿತು. 25 ತುಂಬ ಚೆನ್ನಾಗಿರುತ್ತೆ. 25ರಲ್ಲಿ ಒಳ್ಳೆ ಕಾರ್ಯಗಳು ಜಯವಾಗ್ತವೆ ಅಂತ ನಮ್ಮ ಗುಂಟೂರು ಪಂಚಾಂಗನೇ ಹೇಳುತ್ತೆ ಈ ಮಾತನ್ನು. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ನಮ್ಮ ಜಿಲ್ಲೆಯವರೆಗೂ, ನಮ್ಮ ಕೋಲಾರ ತಾಲೂಕಿನವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ, ಈಗಲೂ ಪ್ರಾರ್ಥನೆ ಮಾಡಿದ್ದೀನಿ. ನಮ್ಮ ನಮ್ಮ ಮುಳಬಾಗಿಲು, ಕೋಲಾರು, ಆಮೇಲೆ ನಮ್ಮ ಮಾಲೂರು, ಎಲ್ಲ ಜಾಗದಲ್ಲಿ, ಮಾಲೂರಲ್ಲಿ ಚಿಕ್ಕತಿರುಪತಿ, ಮುಳಬಾಗಿಲಲ್ಲಿ ಆಂಜನೇಯ ಸ್ವಾಮಿ, ಕುಡುಮಲೆ ಗಣಪತಿ, ಕೋಲಾರಲ್ಲಿ ಕೋಲಾರಮ್ಮ, ಸೋಮೇಶ್ವರ, ಆಮೇಲೆ ಸೀತಿ ಭೈರವೇಶ್ವರ, ಎಲ್ಲ ದೇವರುಗಳು, ನಲ್ಗಂಗಮ್ಮನ ದೇವಸ್ಥಾನ ಎಲ್ಲ ಪವರ್ಫುಲ್ ಆದಂಥ ದೇವಸ್ಥಾನ. ಆ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಟ್ಟು ರೈತರನ್ನು ಕಾಪಾಡಿ ಒಳ್ಳೆ ಮಳೆ ಆಗಲಿ, ಬಳಿ ಆಗಲಿ, ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ.